ಚುನಾವಣೆಗೋಸ್ಕರ ಒಂದು ಬೆಸ್ಟ್ ಜಾಬ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ಹೌದು ಸ್ನೇಹಿತರ, ಇದು ಒಂದು ಗೌರ್ಮೆಂಟ್ ಜಾಬ್ ಆಗಿದೆ. ಗೌರ್ಮೆಂಟ್ ಜಾಬ್ ಅನ್ನ ಮಾಡಿ ಆರಾಮಾಗಿ ಹಣವನ್ನು ಸಂಪಾದನೆ ಮಾಡ್ಕೊಳ್ಬಹುದು. ಈ ಜಾಬ್ ನಮ್ಗೆ ಯಾವ ಇಲಾಖೆಯಿಂದ ಬಂದಿದೆ ಅಂತ ನೋಡಿದ್ರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಹೈರಿಂಗ್ ಅನ್ನ ಮಾಡ್ಕೊಳ್ತಾರೆ. ಯಾವ ಪೋಸ್ಟ್ ಅಂತ ನೋಡಿದ್ರೆ, ಹೋಮ್ ಬೂಟ್ಸ್ ಮ್ಯಾನ್ ಕೆಲಸನ ನೀವು ಮಾಡ್ತಕ್ಕಂಥದ್ದು. ಹೋಮ್ ಬೂಟ್ಸ್ ಮ್ಯಾನ್ ಅಂದ್ರೆ ಏನಿಲ್ಲ, ಜಸ್ಟ್ ಸಾರ್ವಜನಿಕ ಸಂಸ್ಥೆಗಳು ಇರ್ತಾವಲ್ಲ, ಸಾರ್ವಜನಿಕ ಇಲಾಖೆಗಳು ಅಥವಾ ಖಾಸಗಿ ಕಂಪನಿಗಳ ವಿರುದ್ಧ ಸಾರ್ವಜನಿಕರ ಒಂದು ದೂರುಗಳು ಮತ್ತೆ ತನಿಖೆ ಮಾಡುವಂತ ಮಧ್ಯಸ್ಥಿಕೆ ವಹಿಸುವ ಒಂದು ಪರಿಹರಿಸುವ ಸ್ವತಂತ್ರ ಅಧಿಕಾರಿಯಾಗಿದೆ. ಇವರನ್ನ ಹೆಚ್ಚಾಗಿ ಜನರ ಪ್ರತಿನಿಧಿ ಎಂದು ಕರೀತಾರೆ. ಸೊ ಅಂತಹ ಒಂದು ಕೆಲಸನ ನೀವು ಮಾಡ್ತಕ್ಕಂಥದ್ದು. ಸಾರ್ವಜನಿಕರ ಕುಂದುಕೊರತೆಗಳು ಏನಿರ್ತವೆ, ಸೊ ಅದನ್ನ ನೀವು ಬಗೆಹರಿಸುವಂತ ಕೆಲಸನ ಮಾಡ್ಬೇಕಾಗಿರ್ತದೆ. ಇದಕ್ಕೆ ಅಪ್ಲೈನ ಮಾಡ್ಕೋಬಹುದು. ಕರ್ನಾಟಕ RDPR ನಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ. ಮಾಸಿಕ 45,000 ಕೊಡ್ತಾರೆ ತಿಂಗಳಿಗೆ. ಈ ಕೆಲಸವನ್ನು 66 ವರ್ಷದ ಒಳಗಿನವರು ಯಾರು ಬೇಕಾದ್ರೂ ಈ ಕೆಲಸನ ಮಾಡಬಹುದಾಗಿದೆ. 10,000ದಿಂದ 45,000 ಕೊಡ್ತಾರೆ. ಆದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅದರ ಮೇಲೆ ಆಧಾರದ ಮೇಲೆ ನಿಮಗೆ ಈ ಒಂದು ಅಮೌಂಟ್ ಅನ್ನ ಕೊಡ್ತಾರೆ. ಹಾಗೆ ಈ ಅರ್ಜಿಯನ್ನ 24ನೇ ತಾರೀಕು ಏಪ್ರಿಲ್ ಒಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗಿರ್ತದೆ ಈ ಕೆಲಸಕ್ಕಾಗಿ. ಈ RDPR ನಲ್ಲಿ ಓಂಬುಡ್ಸ್ಮನ್ ಕೆಲಸ ಮಾಡೋದಕ್ಕೆ ನಿಮ್ದು ಯಾವ್ದಾದ್ರು ಡಿಗ್ರಿ ಆಗಿರ್ಬೇಕು ಅಂತ ಹೇಳ್ತಾವ್ರೆ. ಹಾಗೆ ನಿಮ್ಮ ವಯಸ್ಸು ಮಾರ್ಚ್ 1, 2026 ಅನ್ವಯದಲ್ಲಿ ಅಭ್ಯರ್ಥಿಗೆ 66 ವರ್ಷದ ಒಳಗಿನವರಾಗಿರ್ಬೇಕು. ಅವರ ಅನುಭವ ಮಾನದಂಡಗಳ ಆಧಾರದ ಮೇಲೆ ಮಾಸಿಕ ನಿಮ್ಗೆ 10,000ದಿಂದ 45,000ವರೆಗೆ ಸಂಬಳನ ಕೊಡ್ತಾರೆ ಇವರು. ನೀವು ಯಾವ್ದಾದ್ರು ಒಂದು ಡಿಗ್ರಿನ ಮಾಡಿರ್ಬೇಕು. ಹಾಗೆ ಇದು ಆಫ್ಲೈನ್ ಅಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರ್ತದೆ. ಅದಕ್ಕೆ ಹೇಗೆ ಕಳಿಸ್ಬೇಕು ಅನ್ನುವ ಸಂಪೂರ್ಣ ಮಾಹಿತಿ ನಾನು ಇಲ್ಲಿ ಕೊಟ್ಟಿರ್ತೇನೆ. ನಿಮ್ಮ ದಾಖಲಾತಿಗಳನ್ನೆಲ್ಲನ ಚೆಕ್ ಮಾಡಿ ಅದಕ್ಕೆ ಅಪ್ಡೇಟ್ ಅನ್ನ ಮಾಡಬೇಕು. ಆಫ್ಲೈನ್ ಅಲ್ಲಿ ನೀವು ಮೇಲ್ ಅನ್ನ ಮಾಡಬೇಕಾಗಿರುತ್ತದೆ ಅಷ್ಟೇ. ನೀವು ಸ್ಪೀಡ್ ಪೋಸ್ಟ್ ಮೂಲಕ ನೀವು ಈ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಅದರ ವಿಳಾಸವನ್ನು ನಾನು ಇಲ್ಲಿ ಕೊಟ್ಟಿರುತ್ತೇನೆ ನೋಡಿ. ವಿಳಾಸ: ಗ್ರಾಮೀಣಾಭಿವೃದ್ಧಿ ರಾಜ್ ಪಂಚಾಯತ್ ರಾಜ್ ಇಲಾಖೆ, 5ನೇ ಮಹಡಿ, ಪ್ಲಾಟ್ ಸಂಖ್ಯೆ 1234, KSIIDC ಕಟ್ಟಡ, IT ಪಾರ್ಕ್, ಸೌತ್ ಬ್ಲಾಕ್, ರಾಜಾಜಿನಗರ ಕೈಗಾರಿಕಾ ಎಸ್ಟೇಟ್, ಬೆಂಗಳೂರು 560010. ಈ ವಿಳಾಸಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕಳಿಸಬೇಕಾಗಿರುತ್ತದೆ.